ಅವರು ಆ ತಕ್ಷಣ ನೈಟ್ ಆಫೀಸರ್ ಅವರಿಗೆ ಕರೆ ಮಾಡಿ ಹೇಳ್ತಾರೆ. ಅದರಲ್ಲಿ ASI ಮಲ್ಲಿಕಾರ್ಜುನ್ ಅನ್ನೋರಿಗೆ ವಿಚಾರ ತಿಳಿಯುತ್ತೆ. ಅವರು ತಕ್ಷಣವೇ ಆ ATM ಭೇಟಿ ಮಾಡ್ತಾರೆ. ಅವರು ರೆಡ್ ಹ್ಯಾಂಡೆಡ್ ಆಗಿ ಆ ಕಳ್ಳತನಕ್ಕೆ ಪ್ರಯತ್ನ ಪಟ್ಟಿರೋದನ್ನ ಹಿಡಿತಾರೆ. ಅವರು ಇವರಿಗೆ ಹೊಡೆದು ತಪ್ಪಿಸ್ಕೊಳ್ಳಿಕ್ಕೆ ಪ್ರಯತ್ನ ಪಡ್ತಾರೆ. ತದನಂತರ ಅದೇ ಬೀಟಲ್ಲಿರುವಂಥ ನಿಂಗಪ್ಪ ಮತ್ತು ಅನಿಲ್, ಸಿದ್ದೇಶ್ ಮತ್ತು ಅನಿಲ್ ಅಂತ ಪಾಸ್ಟರ್ ಸಹ ಬರ್ತಾರೆ. ಅದೇ ದಿವಸ ನೈಟ್ ರೋಡ್ ಆಫೀಸರ್ ಆಗಿ DSP ಸಿಟಿ ಚಂದ್ರಕಾಂತ್ ನಂದರೆಡ್ಡಿ ಅವರು ಸಹ ನೈಟ್ ಆಫೀಸಲ್ಲಿರ್ತಾರೆ. ಅವರು ಸಹ ಅಲ್ಲಿ ರೀಚ್ ಆಗ್ತಾರೆ. ಎಲ್ಲರೂ ಅವ್ರನ್ನ ಹಿಡಿದು ವಿಚಾರಿಸಿದಾಗ ಅವರು ವೆಂಕಟೇಶ್ ಅಲಿಯಾಸ್ ಕೋಡಿ ಗುಂಡ, ತಂದೆ ಲೇಟ್ ಸುಬ್ರಹ್ಮಣ್ಯ, 22 ವರ್ಷ ಅಂತ ತಿಳಿದು ಬರ್ತದೆ. ಇವರು ಅನಂತಪುರಲ್ಲಿ ವಾಸವಾಗಿರ್ತಾರೆ, ಆಂಧ್ರ ಪ್ರದೇಶದಲ್ಲಿ. ಆ ದಿವಸ ಅವರು ಅಲ್ಲಿಗೆ ಬರ್ತಾರೆ, ಇಲ್ಲಿಗೆ ಬಂದಿರ್ತಾರೆ ಬಳ್ಳಾರಿಗೆ, ನೇಟಿವ್ ಆಫ್ ಬಳ್ಳಾರಿಯವರು ಇರ್ತಾರೆ ಅವರು. ಇಲ್ಲಿ ಕುಳಿತಾಗ ಅವರಿಗೆ ದುಡ್ಡು ಶಾರ್ಟೇಜ್ ಬಂದಾಗ ಅವರಿಗೆ ATM ಥೆಫ್ಟ್ ಮಾಡಬೇಕು ಅಂತ ಅನಿಸುತ್ತೆ. ಅದರಿಂದ ಅವರು ಅಟೆಂಡ್ ಮಾಡಿದಾಗ ಈವರೆಗೂ ತನಿಖೆಯಿಂದ ತಿಳಿದು ಬಂದಿರುತ್ತೆ. ಈ ವಿಚಾರವಾಗಿ ಮೊಕದ್ದಮಾ ಸಂಖ್ಯೆ 136/25 ಕಲಂ 62, 132, 324 ಸಬ್ಕ್ಲಾಸ್ 4, 331 ಸಬ್ಕ್ಲಾಸ್ 4, 304 BS 2023 ಕಾಲಂನಲ್ಲಿ ಪ್ರಕರಣವನ್ನು ದಾಖಲೆ ಮಾಡಿಕೊಂಡು ತನಿಖೆಯನ್ನು ಕೈಗೊಳ್ಳಲಾಗಿದೆ. ಈ ಇನ್ಸಿಡೆಂಟ್ಗೆ ಸಂಬಂಧಪಟ್ಟಂತೆ ASI ಮಲ್ಲಿಕಾರ್ಜುನ್ ಮತ್ತು ಅನಿಲ್ ಹಾಗೂ ಸಿದ್ದೇಶ್ ರವರಿಗೆ ಪ್ರಶಂಸನೆ ವ್ಯಕ್ತಪಡಿಸಲಾಗಿದೆ ಮತ್ತು ರಿವಾರ್ಡ್ ಸಹ ನೀಡಲಾಗಿದೆ. ಈಗಾಗಲೇ ತನಿಖೆ ಕೈಗೊಂಡಿದ್ದಾರೆ. ಇದುವರೆಗೂ ನಮ್ಮಲ್ಲಿ ಒಂದು ಫಿಂಗರ್ ಪ್ರಿಂಟಿಂದ ಫೈಂಡ್ ಔಟ್ ಮಾಡುವಂಥದ್ದು ಒಂದು ಇದಿದೆ. ಫಿಂಗರ್ ಪ್ರಿಂಟಲ್ಲಿ ಯಾವುದೂ ತಿಳಿದು ಬಂದಿಲ್ಲ ಇದುವರೆಗೂ ಬೇರೆ ಪ್ರಕರಣ ಮಾಡಿದ್ದು. ಆದರೂ ಸಹ ಇನ್ನು ತನಿಖೆ ಮಾಡಿ ಬೇರೆ ಯಾವುದಾದ್ರು ಇಂಥದೇ ಯಾವುದಾದ್ರು ಪ್ರಕರಣಗಳನ್ನು ಮಾಡಿದ್ದಾರೆ ಅಥವಾ ಬೇರೆ ಯಾವುದಾದ್ರು ಮೇಲೆ ಕೇಸ್ ಇದೆ ಅಂತ ತನಿಖೆಯಿಂದ ತಿಳಿದು ಬರಬೇಕಾಗಿದೆ.